ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ, ಬಿಡದಿ ರೈತರಿಗೆ ಗುಡ್ ನ್ಯೂಸ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖಭಂಗ. ಎಸ್ ವೀಕ್ಷಕರೇ, ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೇ ಗೊತ್ತು, 1.5 ವರ್ಷದಿಂದ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಆತುರದಲ್ಲಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ವಿರೋಧ ಪಡಿಸ್ತಿದ್ದಾರೆ. ವೀಕ್ಷಕರೇ, ಇವರ ಮಧ್ಯದಲ್ಲಿ ಒಕ್ಕಲಿಗ ನಾಯಕ ಯಾರಾಗಬೇಕು ಅನ್ನುವ ಜಟಾಪಟಿಯಲ್ಲಿ ಬಿಡದಿ ರೈತರ ಟೌನ್ಶಿಪ್ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದೆ ಆದರು. ಆದರೆ ಬಿಡದಿಯ ರೈತರು ಪ್ರತಿಭಟನೆ, ಹೋರಾಟ, ಗಲಾಟೆ ಪ್ರತಿಯೊಂದು ಸಹ ಆಯಿತು. ಇದರ ಮಧ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ಗೆ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾನೆ ಹೋದರು. ಡಿ.ಕೆ. ಶಿವಕುಮಾರು ಸಹ ಕುಮಾರಸ್ವಾಮಿ ಅವರಿಗೆ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾನೆ ಹೋದರು. ಇವರಿಬ್ಬರ ಮಧ್ಯದ ಜಗಳದಲ್ಲಿ ಬಿಡದಿ ರೈತರು ಅನಾಥರಾಗಿದ್ದರು. ವೀಕ್ಷಕರೇ, ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಡಿ.ಕೆ. ಶಿವಕುಮಾರ್ ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹೊರಟಿ ನಿಂತಿದ್ದಾರೆ. ಅವರ ಹಠನ ಬಿಡ್ತಾ ಇಲ್ಲ. ಇದರ ಜೊತೆಗೆ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಸಹ ಅವರ ಡಿ.ಕೆ. ಶಿವಕುಮಾರ್ಗೆ ಸಾಥ್ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಇದರೆಲ್ಲ ನೋಡ್ತಾ ಹೋದರೆ ಬಿಡದಿಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ ಅನ್ನೋದು ರೈತರ ವಾದ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ, ನಾನು ಬಿಡದಿಯನ್ನು ಬೆಂಗಳೂರಿಗೆ ಸೇರಿಸಿ ಡೆವಲಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಂಥ ಮೀಡಿಯಾಗಳಾಗ್ಬೋದು, ಸೋಷಿಯಲ್ ಮೀಡಿಯಾಗಳಾಗ್ಬೋದು, ಪ್ರತಿಯೊಬ್ಬ ಜನರು ಸಹ ಡಿ.ಕೆ. ಶಿವಕುಮಾರ್ ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ, ಕೆಂಪೇಗೌಡ ಲೇಔಟ್ ಆಗ್ಬೋದು, ವಿಶ್ವೇಶ್ವರಯ್ಯ ಲೇಔಟ್ ಆಗ್ಬೋದು, ಅದನ್ನೇ ಇನ್ನೂ ನೀವು ಇಂಪ್ರೂವ್ ಮಾಡಿಲ್ಲ, ಬಿಡದಿಗೆ ಬಂದು ನೀವು ಹೇಗೆ ಇಂಪ್ರೂವ್ ಮಾಡ್ತೀರಾ ಅಂತ ಕೇಳಿದರು. ಯಾಕಪ್ಪ ಅಂದರೆ, ಕೆಂಪೇಗೌಡ ಲೇಔಟು, ಶ್ರೀರಾಮ ಕಾರಂತ ಲೇಔಟು, ವಿಶ್ವೇಶ್ವರಯ್ಯ ಲೇಔಟು ಎಲ್ಲನೂ ಇನ್ನೂ ಹಾಗೇ ಸೈಟ್ಗಳು ಖಾಲಿ ಇದೆ. ಜೊತೆಗೆ ಅಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು, ಮೋರಿಯ ವ್ಯವಸ್ಥೆ ಆಗ್ಬೋದು, ಪವರ್ ವ್ಯವಸ್ಥೆ ಆಗ್ಬೋದು, ಯಾವುದು ಸಹ ಇನ್ನೂ ಆಗಿಲ್ಲ. ಶಿಕ್ಷಕರು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಡಿ.ಕೆ. ಶಿವಕುಮಾರ್ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಮೂಲ ಕಾರಣ ಕಾಂಗ್ರೆಸ್ಸಿನ ಹೈಕಮಾಂಡ್. ಎಸ್ ವೀಕ್ಷಕರೇ, ಯಾಕೆಂದರೆ ಬಿಡದಿಯಲ್ಲಿ ಈ ಟೌನ್ಶಿಪ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಪ್ರಿಯಾಂಕಾ ಗಾಂಧಿಯವರ ಗಂಡ ಹಾಗೂ ಸೋನಿಯಾ ಗಾಂಧಿಯವರ ಅಳಿಯ ರಾಬರ್ಟ್ ವಾದ್ರಾ ಅವರು. ಎಸ್, ಯಾಕೆಂದರೆ ಬಿಡದಿ ಟೌನ್ಶಿಪ್ ಮೇಲೆ ಇವರು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದಾರೆ. ಅದರಿಂದ ಆಗಲಿ ಏನೇ ಆದರೂ ಡಿ.ಕೆ. ಶಿವಕುಮಾರ್ ಅವರು ಅವರಿಗೆ ಅದು ಪ್ರಾಜೆಕ್ಟ್ ಕೊಡಬೇಕಾಗತ್ತೆ. ಅದಕ್ಕೆ ಇದೆಲ್ಲ ನಡೀತಾ ಹೋಯಿತು. ಈಗ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಬಿಡದಿಯ ರಾಜಕೀಯ ಪ್ರೇರಿತ ಸುಳ್ಳು FIR ಪ್ರಕರಣದಲ್ಲಿ ರಾಮನಗರ ನ್ಯಾಯಾಲಯವು 11 ರೈತರು ಹಾಗೂ ನಿವಾಸಿಗಳಿಗೆ ಜಾಮೀನನ್ನು ಕೊಟ್ಟಿದೆ. ಹೌದು ವೀಕ್ಷಕರೇ, ಯಾಕೆ ಅಂದರೆ ನಿಮಗೆ ಗೊತ್ತು, ಡಿ.ಕೆ. ಶಿವಕುಮಾರ್ ಅವರು ಈ ಟೌನ್ಶಿಪ್ ಮಾಡೋಕ್ಕೆ ಹೋದಾಗ, ಅಧಿಕಾರಿಗಳು ಸರ್ವೆಗೆ ಅಂತ ಹೋದಾಗ ರೈತರು ರೊಚ್ಚಿಗೆದ್ದು ಅಧಿಕಾರಿಗಳ ಮೇಲೆ ಕೈ ಮಾಡ್ತಾರೆ. ಕೆಲವು ಹೆಂಗಸರು ಪೊರಕೆ ಪೂಜೆನೂ ಸಹ ಮಾಡ್ತಾರೆ. ಅಲ್ಲಿಂದ ಹೋದ ಮೇಲೆ ಡಿ.ಕೆ. ಶಿವಕುಮಾರ್ ಮತ್ತು ಬಾಲಕೃಷ್ಣ ಅವರು ಏನು ಮಾಡೋದು ಇದಕ್ಕೆ ಅಂತ ಒಂದು ಪ್ಲ್ಯಾನ್ ಮಾಡಿದಾಗ, ಯಾರು ಅದರ ಮುಂದಾಳತ್ವ ವಹಿಸಿದ್ದ ವ್ಯಕ್ತಿಗಳನ್ನ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ. ಹೌದು, ಯಾಕೆಂದರೆ ಅವರದೇ ಸರ್ಕಾರ ಇರೋದ್ರಿಂದ FIR ಹಾಕಿ 11 ಜನರನ್ನು ಅರೆಸ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಅವರಿಗೆ ಬೇಲ್ ಸಿಕ್ಕಿರಲಿಲ್ಲ. ಆದರೆ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿಯ ಪ್ರಯತ್ನದಿಂದ ಈಗ ಬಿಡದಿಯ ರೈತರಿಗೆ ಬೇಲ್ ಸಿಕ್ಕಿದೆ. ಎಸ್ ವೀಕ್ಷಕರೇ, ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು, ಈ ರೈತರ ಪರವಾಗಿ ನಾವು ನಿಂತ್ಕೋತೀನಿ, ಅವರ ಪರವಾಗಿ ಅವ್ರನ್ನ ಈಚೆ ತಂದೇ ತರ್ತೀನಿ, ಬೇಲ್ ಮಾಡಿಸ್ತೀನಿ ಅಂತ. ಕೊನೆಗೂ ಅವರು ಹೇಳಿದ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಉಳಿಸ್ಕೊಂಡು ಅವ್ರನ್ನ ಈಚೆ ತಂದಿದ್ದಾರೆ. ಇದಕ್ಕೆ ಪ್ರದೀಪ್ ಅವರ ನೇತೃತ್ವದ ವಕೀಲರ ತಂಡ ತುಂಬ ಪ್ರಯತ್ನ ಪಟ್ಟು 11 ಜನ ರೈತರು ಹಾಗೂ ನಿವಾಸಿಗಳನ್ನ ಹೊರಗಡೆ ತಂದಿದ್ದಾರೆ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಹಠದ ಮುಂದೆ ರೈತರು ಇವತ್ತು ಗೆದ್ದಿದ್ದಾರೆ. ಮುಂದೆ ಬಿಡದಿಯ ರಾಜಕಾರಣ ಹಾಗೂ ಬಿಡದಿಯ ಟೌನ್ಶಿಪ್ ಯಾವ ರೀತಿ ಟರ್ನ್ ಆಗುತ್ತೆ ಅಂತ ಮುಂದೆ ಕಾದು ನೋಡಬೇಕಾಗಿದೆ. ಏಕೆಂದರೆ ಏನೇ ಆಗಲಿ ಬಿಡದಿಯ ಟೌನ್ಶಿಪ್ ಮಾಡಲು ಬಿಡುವುದಿಲ್ಲ ಅಂತ ಕುಮಾರಸ್ವಾಮಿ ಅವರು ಶಪಥ ಮಾಡಿ ಕುಳಿತಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋದರಲ್ಲಿ ನಾನೂ ಸಹ ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಅವರು ಸಹ ಕೂತಿದ್ದಾರೆ. ವೀಕ್ಷಕರೇ, ಇವರಿಬ್ಬರಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.
ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.